ಮೇಡಮ್, ನೀವು ಧರ್ಮಸ್ಥಳ ಸ್ಥಳೀಯರು? ಹೌದು. ಓಕೆ, ಎಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರಿ? ನಾನು 20 ಇಯರ್ಸಿಂದ ಇದ್ದೇನೆ. 21 ವರ್ಷದಿಂದ ಇಲ್ಲಿ ಇದ್ದೇನೆ. ಮದುವೆಯಾಗಿ ಬಂದದ್ದು. ಇಲ್ಲಿ ಯಾವುದೇ ಥರದ ಒಂದು ಭಯದ ವಾತಾವರಣ ಇಂದಿಗೂ ನಮಗೆ ಅನಿಸಲಿಲ್ಲ. ನಮ್ಮ ಮಕ್ಕಳು ಕಾಲೇಜಿಗೆ ಹೋಗಿ ಬರ್ತಾರೆ, ನನ್ನ ಮಗಳು ಬೈಕಲ್ಲೇ ಹೋಗಿ ಬರ್ತಾಳೆ. ಇಷ್ಟು ರಾತ್ರಿ ಹೊತ್ತಲೂ ಬಂದದ್ದು ಇದೆ ಸಂಗೀತ ಕ್ಲಾಸಿಂದೆಲ್ಲ. ಯಾವುದೇ ಒಂದು ಭಯದ ವಾತಾವರಣ ಆಗಲಿ, ಯಾವುದೇ ಒಂದು ಆತಂಕದ ವಿಷಯವಾಗಲಿ ನಮಗೆ ಇದುವರೆಗೆ ಬಂದಿಲ್ಲ. ಏನೂ ತೊಂದರೆ ಇಲ್ಲ. ಇಲ್ಲಿ ಯಾವುದೇ ರೀತಿ ಮಹಿಳೆಯರು ನಿರಾತಂಕವಾಗಿ ಓಡಾಡಬಹುದು. ಆಟೋ ಡ್ರೈವರ್ಗಳಿರ್ಬೋದು ಅಥವಾ ಸ್ಥಳೀಯರಿರ್ಬೋದು, ಯಾವುದೇ ಮಾಹಿತಿ ಕೇಳಿದರೂ ನಾವು ಗಂಡಸರೆಲ್ಲ ಅವರಿಗೆ ಒಳ್ಳೆ ರೀತಿ ಮಾಹಿತಿ ಕೊಡ್ತಾರೆ. ಪ್ರತಿಯೊಂದು ಎಲ್ಲಿ ಬೇಕು, ಏನು ಬೇಕು, ಲಾಡ್ಜ್ ಎಲ್ಲಿದೆ ಅಂತ ಕೆಲವರು ಕೇಳ್ತಾರೆ. ಅಲ್ಲಿಗೆ ಅವರಿಗೆ ಸರಿಯಾಗಿ ಅರ್ಥವಾಗುವ ರೀತಿಯಲ್ಲಿ ವಿಷಯ ತಿಳಿಸ್ತಾರೆ. ಮತ್ತು ನಮಗೆ ಕೂಡ ಏನೂ ತೊಂದರೆ ಇಲ್ಲ. ಇಲ್ಲಿ ಬರಲಿಕ್ಕೆ ಯಾರೂ ಹೆದರುವ ಅವಶ್ಯಕತೆಯೇ ಇಲ್ಲ. ಮುಂಚಿನಿಂದ ಯಾವ ರೀತಿ ಇಲ್ಲಿ ಬಂದು ದೇವರನ್ನು ಪ್ರಸಾದ ಸ್ವೀಕರಿಸಿ ದೇವರ ಭಕ್ತಿಯಿಂದ ಬರ್ತಿದ್ರು, ಇನ್ನು ಅದೇ ರೀತಿ ಬರ್ಬೋದು. ನಮ್ದು ಅಂಗಡಿ ಅಂದ್ರೆ 45 years ಇಂದ ಇದೆ. ನಾನು ರೀಸೆಂಟ್ ಆಗಿ ಅಂದ್ರೆ 21 ವರ್ಷದಿಂದ ಮದುವೆಯಾಗಿ ಬಂದು ಇಲ್ಲೇ ಇದ್ದೇನೆ. ಅಂದ್ರೆ ಈಗ ಆಗ್ತಿರುವಂತಹ ಅಪಪ್ರಚಾರಗಳನ್ನೆಲ್ಲ ನೀವು ಗಮನಿಸಿರ್ತೀರಾ. ಅದನ್ನ ನೋಡಿದಾಗ ಒಬ್ಬ ಸ್ಥಳೀಯರಾಗಿ, ಧರ್ಮಸ್ಥಳದ ಸ್ಥಳೀಯರಾಗಿ ನಿಮಗೆ ಏನ್ ಅನ್ಸುತ್ತೆ? ಇದೆಲ್ಲ ಸುಳ್ಳು. ಇದೆಲ್ಲ ಯಾವುದೋ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಅಪಪ್ರಚಾರ ನಡೆಯುವುದು. ಮೇನ್ ಉದ್ದೇಶವೇ ಈಗ ಇಲ್ಲವಾಗಿದೆ. ಅಂದರೆ ಯಾವುದೋ ಏನಾದರೂ ಇಲ್ಲಿದ್ದು ಹೆಸರು ಹಾಳು ಮಾಡಬೇಕು ಎಂಬುದು ಒಂದೇ ಒಂದು ಉದ್ದೇಶ. ಎಷ್ಟು ನೋವಾಗುತ್ತೆ? ತುಂಬ ನೋವಾಗ್ತದೆ ನಮಗೆ. ತುಂಬ ಅಂದರೆ ತುಂಬ ನೋವಾಗ್ತದೆ. ಇಂಥ ನಮ್ಮ ಫ್ರೆಂಡ್ಸ್ ಮತ್ತು ನಮ್ಮದು ರಿಲೇಟಿವ್ಸ್ ಎಲ್ಲ ಫೋನ್ ಮಾಡಿ ಕೇಳ್ತಾರೆ, ಏನು ಆ ಥರ ಜನ ಇಲ್ಲ ಅಂತ. ಎಂತ ಜನ ಈಗ ಇಲ್ಲ, ಯಾಕೆಂದರೆ ಎಕ್ಸಾಮ್ ಬರ್ತಾ ಇದೆ ಅದಕ್ಕೆ. ಬಟ್ ನಾವು ಅವರಿಗೆಲ್ಲ ಹೇಗೆ ಬೇಕು ಅಂದರೆ ಉತ್ತರ ಕೊಟ್ಟಿದ್ದೇವೆ. ಏನೂ ತೊಂದರೆ ಇಲ್ಲ. ಯಾರೂ ಬಂದು ಇಲ್ಲಿ ಹೋಗ್ಬೋದು, ಆರಾಮವಾಗಿ ಬಂದು ಹೋಗ್ಬೋದು. ಯಾವುದೇ ತೊಂದರೆ ಇಲ್ಲಿ ಬರುವವರಿಗೆ ಇಲ್ಲ. ಓಕೆ, ನಾನು ಕೊನೆಯದಾಗಿ, ನೀವು ಇಲ್ಲಿ ಸ್ಥಳೀಯ ಹೆಣ್ಣು ಮಗಳಾಗಿರೋದ್ರಿಂದ ರಾಜ್ಯದಲ್ಲಿ ಹಾಗೂ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ಗೊಂದಲ ಇದೆ. ಹೆಣ್ಣು ಮಕ್ಕಳಿಗೆ ಧರ್ಮಸ್ಥಳ ಸೇಫ್ ಇಲ್ಲ ಅಂತ. ನೀವೊಬ್ಬಳು ಹೆಣ್ಣು ಮಗಳಾಗಿ ಅಂತಹ ಡೌಟ್ ಇರುವ ಹೆಣ್ಣು ಮಕ್ಕಳಿಗೆ, ಧರ್ಮಸ್ಥಳ ಹೋದರೆ ಹಂಗಾಗ್ಬಿಡುತ್ತಂತೆ, ಹಿಂಗಾಗ್ಬಿಡುತ್ತಂತೆ ಅಂತ ಡೌಟ್ ಇರುವ ಹೆಣ್ಣು ಮಕ್ಕಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಖಂಡಿತ ಏನೂ ಇಲ್ಲ. ನೀವು ನಿರಾತಂಕವಾಗಿ ಇನ್ನು ಧರ್ಮಸ್ಥಳಕ್ಕೆ ಬನ್ನಿ. ಯಾವುದೇ ನಿಮಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಲಿ ಅಥವಾ ನಿಮಗೆ ಹೋಗಲಿಕ್ಕೆ ಆಟೋ ಬೇರೆ ಯಾವುದಾದ್ರೂ ವಾಹನಗಳಿರ್ತದೆ, ಅದರಲ್ಲಿ ಯಾವುದೇ ನಿರಾತಂಕವಾಗಿ ಒಬ್ಬೊಬ್ಬರೇ ಓಡಾಡಬಹುದು. ಅಷ್ಟೊಂದು ಧೈರ್ಯ ನಾವು ಕೊಡ್ತೇವೆ. ಮಂಜುನಾಥ ಸ್ವಾಮಿ ಆಣೆಯಾಗಿಯೂ ಯಾವುದೇ ಹೆದರುವ ಅವಶ್ಯಕತೆ ಇಲ್ಲ ಇಲ್ಲಿ. ಇಲ್ಲಿ ಧರ್ಮಸ್ಥಳದ ಜನ ಅಷ್ಟು ಕೆಟ್ಟವರು ಖಂಡಿತ ಅಲ್ಲ, ಚೂರು ಕೆಟ್ಟವರಲ್ಲ. ತುಂಬ ಒಳ್ಳೆಯವರು ಎಲ್ಲರೂ ಕೂಡ. ಇದು ದೂರದಿಂದ ನಿಂತ್ಕೊಂಡು ಇಲ್ಲಿಯ ಬಗ್ಗೆ ಅಪಪ್ರಚಾರ ಮಾಡುವುದನ್ನು ವಿಡಿಯೋ ಎಲ್ಲ ನೋಡುವಾಗ ಸಹಜವಾಗಿ ಅನಿಸುವುದು ಇದೆ ಜನರಿಗೆ. ಬಟ್ ಏನೂ ತೊಂದರೆ ಇಲ್ಲ. ನಾವು ಇಲ್ಲೇ ಇರುವವರಾದ್ರಿಂದ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಇದು ಇಲ್ಲಿನ ಸ್ಥಳೀಯ ಒಬ್ಬ ಮಹಿಳೆಯ ಮಾತಾಗಿತ್ತು. ಅವರು ಇಲ್ಲೇ ಈ ಅಂಗಡಿ 40 ವರ್ಷದಿಂದ ಇದೆ. ಇವರು ಇಲ್ಲಿಗೆ 20-21 ವರ್ಷದ ಹಿಂದೆ ಮದುವೆ ಆಗಿ ಬಂದಿದ್ದಾರೆ. ಅವ್ರಿಗೂ ಕೂಡ ಒಬ್ಬ ಹೆಣ್ಣು ಮಗಳಿದ್ದಾಳೆ. ಆಕೆ ಕೂಡ ಪ್ರತಿದಿನ ಕಾಲೇಜಿಗೆ ಸ್ಕೂಟಿನಲ್ಲೇ ಹೋಗ್ತಾರೆ. ಆಕೆ ಕೂಡ ಹೋಗಿ ಬರ್ತಾರೆ. ಅವ್ರಿಗೂ ಇವತ್ತರೆಗೂ ಕೂಡ ಯಾವುದೇ ರೀತಿಯ ಅಂದರೆ ಏನು ಅಪಪ್ರಚಾರಗಳಾಗ್ತಿದೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ, ಅದು ಯಾವುದೇ ರೀತಿಯ ಅನುಭವ ಇವರಿಗೆ 21 ವರ್ಷದಿಂದ ಆಗಿಲ್ಲ. ಇಲ್ಲಿಯ ಸ್ಥಳೀಯ ಹೆಣ್ಮಕ್ಳನ್ನ ಮಾತಾಡ್ಸಿದ್ರೆ ಅದಕ್ಕೊಂದು ಉತ್ತರ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆಗಿಂದ ಅಷ್ಟು ದೂರದಿಂದ ಬಂದಿದ್ದೀನಿ. ಒಂದೆರಡು ಮಾತಾಡ್ಬೋದಾ? ಎಸ್, ಒಂದು ನಿಮಿಷ ಮಾತನಾಡಿಸ್ತೀನಿ. ಒಂದು ನಿಮಿಷ ನಾನು ಮಾತಾಡಿಸ್ತೀನಿ. ಅಮ್ಮ, ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಿಮ್ಮ ಹೆಸರೇನು? ನಾನು ಬಂದು ಇಲ್ಲಿ ಮದುವೆಯಾಗಿ 35 ವರ್ಷ ಆಯ್ತು. ಈ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ನಾನು 25 ವರ್ಷ ಆಯ್ತು ಅಂಗಡಿಯಲ್ಲಿ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮಗೆ ಏನು ತೊಂದರೆ ಆಗ್ಲಿಲ್ಲ. ನಾವು ಒಳ್ಳೇದಲ್ಲೇ ಇದ್ದೆ. ಹೆಣ್ಣು ಮಕ್ಕಳಿಗಂತೂ ಅಲ್ಲ, ಗಂಡು ಮಕ್ಕಳಿಂದ ಯಾರಿಂದ ನಮಗೆ ಉಪದ್ರ ಆಗ್ಲಿಲ್ಲ. ಎಷ್ಟು ಜನ ಮಕ್ಕಳಿದ್ದಾರೆ? ಒಂದೇ ಹುಡುಗಿ. ಅಂದ್ರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಒಂದಷ್ಟು ಅಪಪ್ರಚಾರಗಳನ್ನ ನೀವು ನೋಡಿರ್ತೀರಾ, ಕೇಳಿರ್ತೀರಾ, ಮಾಧ್ಯಮಗಳೆಲ್ಲ ಬರ್ತಾ ಇದೆ. ಹೆಸರಿಗೋಸ್ಕರ, ಹೆಸರು ಹಾಳು ಮಾಡ್ಲಿಕ್ಕೋಸ್ಕರ ಮಾಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ಅಂದ್ರೆ ಹೆಣ್ಮಕ್ಳಿಗೆ ಇಲ್ಲಿ ಸೇಫ್ಟಿ ಇಲ್ಲ ಅಂತ ಅಪಪ್ರಚಾರ? ಇಲ್ಲಪ್ಪ, ಖಂಡಿತ ಅದು ಸುಳ್ಳು. ಸೇಫ್ಟಿ ಇದೆ. ನೀವು 30 ವರ್ಷದಿಂದ ನಿಮಗೆ ಇಲ್ಲ. ಎಷ್ಟೋ ಜನ ಇಲ್ಲಿ ಬರ್ತಾರೆ ಹೋಗ್ತಾರೆ ರಾತ್ರಿ. ಎಷ್ಟು ಇಲ್ಲ, ಮಕ್ಕಳಿಗಂತೂ ಆಗ್ಲೇ ಇಲ್ಲ, ಯಾರಿಗೂ ಆಗ್ಲಿಲ್ಲ. ಆಟೋದವರ ಮೇಲೂ ಕೂಡ ಅಪಪ್ರಚಾರ ಸಾಕಷ್ಟು. ಸರಿ ಇಲ್ಲ, ಆಟೋಗಳಲ್ಲಿ ಹೋಗಬೇಡಿ ಅಂತ ಹೇಳ್ತಾರೆ. ನಾವೀಗ ರಾತ್ರಿ ನೈಟ್ ಹೋಗುದು ಆಟೋದಲ್ಲಿ, ಮನೆಗೆ ಸೇಫ್ ಆಗಿ ಬಿಡ್ತಾರೆ. ಬೀಗ ತೆಗೆಯುವ ತನಕ ನಿಲ್ತಾರೆ ಅವರು. ನಾವು ಅದು ಕರೆಂಟ್ ಇರುವುದಿಲ್ಲ, ಲೈಟ್ ಇರದಿದ್ರೆ ನಾವು ಬೀಗ ತೆಗೆಯುವ ತನಕ ನಿಂತು ಮತ್ತೆ ಅವರು ಬೀಗ ತೆಗೆದು ನೀವು ಹೊರಗಡೆ ಹೋಗೋವರೆಗೂ ನಿಂತು ಬಿಟ್ಟು. ಅಷ್ಟು ಒಳ್ಳೆಯವರು.
ಸುಮ್ಮನೆ ಅಪಪ್ರಚಾರ. ಓಕೆ, ಇನ್ನು ಕೊನೆಯದಾಗಿ ಅಮ್ಮ, ರಾಜ್ಯದ ಹೆಣ್ಣು ಮಕ್ಕಳಿಗೆ ನೀವು ಧರ್ಮಸ್ಥಳದ ಹೆಣ್ಣು ಮಗಳಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಅಪಪ್ರಚಾರದ ಬಗ್ಗೆ? ಅಂದ್ರೆ ಸಾಕಷ್ಟು ಜನರಿಗೆ ಒಂದಿದೆ, ಇಲ್ಲಿಗೆ ಹೋದ್ರೆ ಸೇಫ್ಟಿ ಇಲ್ಲಂತೆ, ಅಲ್ಲಿಗೆ ಹೋದ್ರೆ ಏನೋ ಇಲ್ಲ, ಏನು ತೊಂದರೆ ಇಲ್ಲ, ಖಂಡಿತ ಬರ್ಬಹುದು, ಸೇಫ್ಟಿ ಇಲ್ಲ. ಥ್ಯಾಂಕ್ ಯು.